ಹಾಯ್ ವೀವರ್ಸ್, ಕರುನಾಟಕ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿವತ್ತು ಸಿಂಪಲ್ ಆಗಿ ಒಂದು ರೈಸ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವೆಜಿಟೇಬಲ್ ರೈಸ್ ಅಂತಲೇ ಹೇಳ್ಬೋದು, ಅಥವಾ ವೆಜಿಟೇಬಲ್ ಬಿರಿಯಾನಿ ಅಂತಲೂ ಸಹ ಕರಿಬೋದು, ಪಲಾವ್ ಅಂತಲೂ ಸಹ ಕರಿಬೋದು. ನಿಮ್ಗೆ ಹೇಗೆ ಕರಿಬೇಕು ಅನಿಸುತ್ತೆ ಹಾಗೆ ಕರೀರಿ. ಲಂಚ್ ಬಾಕ್ಸು, ಬ್ರೇಕ್ಫಾಸ್ಟು, ಡಿನ್ನರ್ಗೆಲ್ಲ ಸೂಪರಾಗಿರುವಂಥ ರೈಸ್ ರೆಸಿಪಿ ಅಂತಲೇ ಹೇಳ್ಬೋದು. ಈಸಿಯಾಗಿ ಮಾಡ್ಕೋಬಹುದು. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತರಕಾರಿ ಸ್ವಲ್ಪ ಜಾಸ್ತಿ ಸೇರಿಸಿ ಮಾಡಿದ್ರೆ ಸಖತ್ತಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ಪಲಾವ್ ಎಲೆ, ಒಂದು ಏಲಕ್ಕಿ, ಸಣ್ಣದೊಂದು ಮೊಗ್ಗು, ಹಾಗೆ 2 ಲವಂಗ, ಸಣ್ಣ ಪೀಸು ಸ್ಟಾರು, 1 ಪೀಸು ಚಕ್ಕೆಯನ್ನು ಸೇರಿಸ್ಕೊಂಡಿದ್ದೀನಿ. ಒಂದು 10 ಸೆಕೆಂಡು ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಸ್ವಲ್ಪ ಅದು ಫ್ಲೇವರ್ ಬಿಡಬೇಕು. ಒಂದು 10 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಜಸ್ಟ್ ಒಂದು 2-3 ಸಲ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿರುವಂತಹ 3 ಈರುಳ್ಳಿನ ತೆಗೆದುಕೊಂಡಿದ್ದೀನಿ. ಅಂದರೆ ನಾನು ತೆಗೆದುಕೊಂಡಿರೋವಂಥದ್ದು ಪುಟಾಣಿ ಈರುಳ್ಳಿ. ದಪ್ಪ ಈರುಳ್ಳಿ ಆದರೆ ಒಂದೇ ಈರುಳ್ಳಿ ಸಾಕಾಗುತ್ತೆ. ದಪ್ಪ ಈರುಳ್ಳಿಯಲ್ಲಿ ಸ್ಲೈಸು ಚೆನ್ನಾಗಿ ಬರುತ್ತೆ. ಸೊ ಈರುಳ್ಳಿ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಈರುಳ್ಳಿನ ಕಡ್ಡಿ ಥರನೇ ಕಟ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಚೆನ್ನಾಗಿ ಹೊಂಬಣಕ್ಕೆ ಬರಬೇಕು, ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ನೋಡಿ, ಇವಾಗ ಕಲರ್ ಚೇಂಜ್ ಆಗ್ತಿದೆಯಲ್ಲ, ಈ ಸಮಯದಲ್ಲಿ ನಾನು ತರಕಾರಿಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನವಿಲು ಕೋಸು, ಬೀನ್ಸು, ಕ್ಯಾರೆಟು, ಹಾಗೆ ಆಲೂಗಡ್ಡೆಯನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಸೊ ನಿಮಗೆ ಮನೆಯಲ್ಲಿ ಯಾವ ರೀತಿ ತರಕಾರಿಗಳು ಸಿಗುತ್ತೆ ಆ ಎಲ್ಲ ರೀತಿಯ ತರಕಾರಿಗಳನ್ನೂ ಸಹ ಸೇರಿಸ್ಕೋಬಹುದು. ಎಲೆಕೋಸು, ಹೂಕೋಸು, ಹಾಗೆ ಬಟಾಣಿ ಎಲ್ಲವನ್ನು ಸಹ ನೀವು ಸೇರಿಸ್ಕೋಬೋದು. ಯಥೇಚ್ಛವಾಗಿ ತರಕಾರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ಈರುಳ್ಳಿನೂ ತರಕಾರಿ ಜೊತೆನೇ ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಎಣ್ಣೆನಲ್ಲೇ ತರಕಾರಿನ ಒಂದು ಸ್ವಲ್ಪ ಫ್ರೈ ಮಾಡಿ ಲಿಡ್ ಕವರ್ ಮಾಡಿ ಬೇಯಲಿಕ್ಕೆ ಬಿಟ್ಬಿಡಿ. ಆವಾಗವಾಗ ಲಿಡ್ ಓಪನ್ ಮಾಡಿ ಒಂದ್ಸಲಿ ಮಿಕ್ಸ್ ಮಾಡಿ ಒಂದು 3-4 ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸೊ ತಳ ಹತ್ತೋ ಪಾತ್ರೆ ಆದರೆ ಸ್ವಲ್ಪ ನೀವು ಕೈ ಬಿಡದೆ ಆಡಿಸ್ತಾ ಇರಬೇಕು. ಇಲ್ಲಾಂದರೆ ನಾನ್ ಸ್ಟಿಕ್ ಆದರೆ ಏನು ವರಿ ಇಲ್ಲ. ಸೊ ಆವಾಗವಾಗ ನೀವು ಈ ರೀತಿ ಮಿಕ್ಸ್ ಮಾಡಿ ಲಿಡ್ ಕವರ್ ಮಾಡಿ ಬೇಯಿಸ್ಕೊಂಡ್ರೆ ಸ್ವಲ್ಪ ಬೇಗನೆ ಬೇಯುತ್ತೆ. ತರಕಾರಿ 3/4% ಬೆಂದ ನಂತರ ನಾನೀಗ ಇದಕ್ಕೊಂದು ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ತೀನಿ. ಸಕ್ಕರೆ ಇಲ್ಲಿ ಆಪ್ಷನಲ್ಲು, ಬೇಕು ಅಂದರೆ ಸೇರಿಸಿಲ್ಲ ಅಂದರೆ ಸ್ಕಿಪ್ ಮಾಡಿ. ಸಕ್ಕರೆ ಹಾಕೋದ್ರಿಂದ ತರಕಾರಿ ಬಣ್ಣ ಹಾಗೆ ಇರುತ್ತೆ, ಅಷ್ಟೇ ಅಲ್ಲ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ರೆಸ್ಟೋರೆಂಟ್ಗಳಲ್ಲಿ ರೈಸ್ ಬಾತ್ ತಿಂದಾಗ ನಿಮಗೆ ಯಾವ ರೀತಿ ಟೇಸ್ಟ್ ಸಿಗುತ್ತೆ ಆ ರೀತಿ ಟೇಸ್ಟು ಸಿಗುತ್ತೆ. ಬಟ್ ಮನೇಲಿ ಶುಗರ್ ಪೇಷಂಟ್ ಇದ್ದರೆ ಸಕ್ಕರೆನ ಸ್ಕಿಪ್ ಮಾಡಿ. ನಾನು ಒಂದು 1/4 ಚಮಚ ಸಕ್ಕರೆ ಹಾಕ್ಕೊಂಡಿದ್ದೀನಿ. ನಂತರ ಸಣ್ಣ ಸೈಜ್ದು 2 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ದಪ್ಪ ಟೊಮೆಟೊ ಆದರೆ ಒಂದೇ ಸಾಕಾಗುತ್ತೆ. ಟೊಮೆಟೊ ಹಾಕಿದ ನಂತರ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಕ್ವಿಕ್ಕಾಗಿ ರೆಡಿ ಆಗುವಂಥ ರೈಸ್ ಬಾತ್ ಅಂತಲೇ ಹೇಳ್ಬೋದು. ನಾನೀಗ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಹಾಗೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ. ಸೊ ತರಕಾರಿ ಇಷ್ಟಪಡಲ್ಲ ಅನ್ನೋರು ಟೊಮೆಟೊ ಹಾಕಿದ ನಂತರ ಮೊಸರನ್ನು ಸೇರಿಸ್ಬಿಟ್ಟು ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರಿಸಿ ತರಕಾರಿ ಮಾತ್ರ ಸ್ಕಿಪ್ ಮಾಡ್ಬೋದು. ಬಟ್ ತರಕಾರಿ ಇಷ್ಟಪಡೋರು ಸೊ ನಿಮ್ಮ ಮನೇಲಿ ಯಾವ್ಯಾವ ರೀತಿ ತರಕಾರಿ ಸಿಗುತ್ತೆ ಆ ಎಲ್ಲ ರೀತಿಯ ತರಕಾರಿಗಳನ್ನ ಸೇರಿಸ್ಕೊಳ್ಳಿ. ಅರ್ಧ ಚಮಚ ಖಾರದ ಪುಡಿ, 1/4 ಚಮಚ ಅರಿಶಿಣದ ಪುಡಿ, ಅರ್ಧ ಚಮಚ ಜೀರಿಗೆ ಪುಡಿ, ಅರ್ಧ ಚಮಚ ಗರಂ ಮಸಾಲ ಪೌಡರ್, ಹಾಗೆ ಅರ್ಧ ಚಮಚ ಧನಿಯಾ ಪೌಡರನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಖಾರಕ್ಕೆ ನೀವು ಚಿಲ್ಲಿ ಪೌಡರನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ, ಯಾವ ರೀತಿ ಖಾರ ತಿಂತೀರಾ ಅನ್ನೋದ್ರ ಮೇಲೆ. ಹಾಗೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯನ್ನು ಸೇರಿಸಿಲ್ಲ. ಹಸಿಮೆಣ್ಸಿನ್ಕಾಯಲ್ಲಿ ಬೇಕು ಅಂದರೆ ನೀವು ಸೇರಿಸ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಅದು ನಿಮ್ಮ ಇಷ್ಟ. ಬಟ್ ನಾನಿಲ್ಲಿ ಸೇರಿಸ್ಕೊಂಡಿಲ್ಲ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಮೀಡಿಯಮ್ ಊರಿನಲ್ಲಿ ಈ ಮಸಾಲೆ ಒಟ್ಟಿಗೆ ತರಕಾರಿಯನ್ನು ಬೇಯಿಸ್ಕೋಬೇಕಾಗತ್ತೆ. ಸೊ ಇದರಲ್ಲಿರುವಂಥ ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿ ಮಸಾಲೆ ಎಲ್ಲ ವೆಜಿಟೇಬಲ್ಸ್ಗೆ ಹಿಡಿಬೇಕು. ಸೊ ಇವಾಗ ನಂತರ ನಾನಿಲ್ಲಿ ಲಿಡ್ ಕವರ್ ಮಾಡಿ ಬೇಯಿಸ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನೋಡ್ತಾ ಇರ್ಬೋದು, ಗ್ರೇವಿ ಎಲ್ಲ ಎಣ್ಣೆ ಬಿಡ್ತಾ ಇದೆ, ಚೆನ್ನಾಗಿ ಇವಾಗ ಬೆಂದಿದೆ. ಮಸಾಲೆಯಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ, ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ನಾವು ಏನು ಸ್ಟಾರ್ಟಿಂಗಲ್ಲಿ ಎಣ್ಣೆ ಹಾಕಿದ್ವಿ ಆ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿದೆ ಅಂತಲೇ ಹೇಳ್ಬೋದು. ಸೊ ಈ ಸ್ಟೇಜ್ವರೆಗೂ ನಾವು ಗ್ರೇವಿಯನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಟೇಸ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸಿ. ಆಲ್ರೆಡಿ ನಾವು ಉಪ್ಪು ಸೇರಿಸಿರ್ತೀವಿ, ನೋಡಿಕೊಂಡು ಉಪ್ಪನ್ನು ಸೇರಿಸ್ಬೇಕಾಗತ್ತೆ. ಸೊ ಈ ಹಂತದಲ್ಲಿ ನೀವು ರೈಸನ್ನು ಸೇರಿಸ್ಬಿಟ್ಟು ಇದನ್ನು
ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 2 ನಿಮಿಷ ಬೇಯಿಸ್ಕೋಬೋದು, ಅಥವಾ ನೀವು ಸಪ್ರೇಟಾಗಿ ರೈಸ್ಗೆ ಮಿಕ್ಸ್ ಮಾಡ್ಬೋದು. ಸೊ ಈ ಗೊಜ್ಜಲ್ಲಿ ನೀವು ಚಪಾತಿ, ರೊಟ್ಟಿ ಎಲ್ಲದನ್ನು ತಿನ್ಬೋದು. ಸೊ ಇದು 2 in 1 ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಬರೀ ಅನ್ನಕ್ಕಾದರೂ ಮಿಕ್ಸ್ ಮಾಡಿಕೊಂಡು ತಿನ್ಬೋದು, ಅಥವಾ ಚಪಾತಿ ರೊಟ್ಟಿ ಒಟ್ಟಿಗೂ ಸಹ ಸವಿಬೋದು. ಬಟ್ ನಾನಿಲ್ಲಿ ರೈಸ್ಗೋಸ್ಕರ ಮಾಡ್ಕೊಂಡಿದ್ದೀನಿ. ಸೊ ನಾನಿಲ್ಲಿ 3 ಜನಕ್ಕಾಗುವಷ್ಟು ರೈಸ್ಗೆ ಈ ಗೊಜ್ಜನ್ನು ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನಾವು ಕೆಲವು ಟೈಮು ರೈಸ್ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ತರಕಾರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಕೆಲವ್ರ ಮನೇಲಿ ತರಕಾರಿ ಜಾಸ್ತಿ ಇಷ್ಟಪಡ್ತಾರೆ, ಇನ್ನು ಕೆಲವ್ರ ಮನೇಲಿ ತರಕಾರಿ ಇಷ್ಟಪಡಲ್ಲ. ಸೊ ನೀವು ಯಾವ ರೀತಿ ತರಕಾರಿ ಇಷ್ಟಪಟ್ಟು ತಿಂತೀರಾ ಅನ್ನೋದ್ರ ಮೇಲೆ ತರಕಾರಿಗಳನ್ನ ಸೇರಿಸ್ಕೊಳ್ಳಿ. ಕ್ಯಾಪ್ಸಿಕಮ್ ಎಲ್ಲ ಹಾಕಿದರೆ ಪನ್ನೀರು ಕ್ಯಾಪ್ಸಿಕಮ್ ಎಲ್ಲ ಸೇರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇವಾಗ ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಸಲ ಬೇಕಿದ್ರೆ ಉಪ್ಪು ಹುಳಿ ಖಾರನ ಚೆಕ್ ಮಾಡ್ಕೊಳ್ಳಿ. ಹುಳಿಗೆ ಬೇಕು ಅಂದರೆ ಒಂದು 1/4 ಭಾಗ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ಳಿ. ಹಾಗೆ ಉಪ್ಪು ಏನಾದರೂ ಕಡಿಮೆ ಇದ್ದರೆ ಸೇರಿಸ್ಕೊಳ್ಳಿ. ನಾನು ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಬೇಕು ಅನಿಸುತ್ತೆ. ಸೊ ನಾವು ಅನ್ನಕ್ಕೆ ಉಪ್ಪು ಹಾಕಲ್ಲ, ಅದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸರ್ವ್ ಮಾಡ್ತೀನಿ. ಸೊ ಚಟ್ನಿ ಜೊತೆ ಆದರೂ ಸರ್ವ್ ಮಾಡ್ಬೋದು, ಹಾಗೆ ಆದರೂ ಸರ್ವ್ ಮಾಡ್ಬೋದು. ಮೊಸರು ಬಜ್ಜಿ ಅಥವಾ ಮೊಸರು ಜೊತೆ ಆದರೂ ಸರ್ವ್ ಮಾಡ್ಬೋದು, ಇಲ್ಲ ಆದರೆ ಹಾಗೆ ಆದರೂ ಸರ್ವ್ ಮಾಡಿ. ಲಂಚ್ ಬಾಕ್ಸು, ಬ್ರೇಕ್ಫಾಸ್ಟು, ಡಿನ್ನರ್ಗೆಲ್ಲ ಸೂಪರ್ ಆಗಿರುತ್ತೆ. ಸೊ 1 pot ಮೀಲ್ ಅಂತಲೇ ಹೇಳ್ಬೋದು. ಸೊ ನಮಗೆ ಊಟ ಮಾಡೋಕ್ಕೆ ಅಂದರೆ ಅಡುಗೆ ಅನ್ನ ಸಾರು ಎಲ್ಲ ಸಪ್ರೇಟಾಗಿ ಮಾಡ್ಕೊಂಡು ತಿನ್ನೋಕ್ಕೆ ಬೇಜಾರು ಅನಿಸ್ದಾಗ ನಾವು ಈ ರೆಸಿಪಿನ ಮಾಡ್ಕೋಬೋದು, ಅಥವಾ ಅನ್ನ ಉಳಿದಿದ್ದಾಗ ಪಲಾವ್ ತಿನ್ನಬೇಕು ಅನಿಸ್ದಾಗ ನಾವು ಈ ರೀತಿ ಮಾಡ್ಕೋಬಹುದು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿಲ್ಲ, ಬಟ್ ಅದು ಫ್ಲೇವರ್ ಚೇಂಜ್ ಆಗುತ್ತೆ ಅಂತ ನಾನು ಸೇರಿಸಿಲ್ಲ. ನಿಮಗೆ ಬೇಕು ಅಂದರೆ ಅದನ್ನ ಸೇರಿಸ್ಕೊಳ್ಳಿ, ಬಟ್ ಅದು ಒಂಥರ ಫ್ಲೇವರ್ ಕೊಡುತ್ತೆ, ಇದೊಂಥರ ಫ್ಲೇವರ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.